ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಮತ್ತು ಈ ಎಸಿ ರೂಮಲ್ಲಿ ಕುತ್ಕೊಂಡು ತಲೆಹರಟೆ ಪ್ಲಾನ್ ಮಾಡೋ ಬುದ್ಧಿವಂತ ಆಫೀಸರ್ಗಳಿಗೆ ಒಂದು ಸರಳವಾದ ಪ್ರಶ್ನೆ. ಅಲ್ಲ, ನೀವೆಲ್ಲ ಜನ ಅಂದ್ರೆ ಏನ್ ಅನ್ಕೊಂಡಿದೀರಾ? ಕುರಿಗಳ ಅಥವಾ ಓಟ್ ಹಾಕುವಂತಹ ಯಂತ್ರಗಳ? ಅಷ್ಟಕ್ಕೂ ಇವ್ರಿಗೆ ಮಲೆನಾಡು ಅಂದ್ರೆ ಕೇವಲ ಲೂಟಿ ಮಾಡೋಕೆ ಇರೋ ಜಾಗನ. ಹಸಿರು ಮಲೆನಾಡಿನ ಒಡಲಿಗೆ ಮತ್ತೊಂದು ವಿನಾಶಕಾರಿ ಅಣುಸ್ಥಾವರ ಬಾಂಬ್ ಇಡೋಕೆ ಇವರು ಒಳಗೊಳಗೆ ಇಟ್ಟಿರೋ ಹೆಜ್ಜೆಯನ್ನ ನೋಡಿದ್ರೆ ಇವರ ಜನ ವಿರೋಧಿ ನೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ಏನಿದು ಮ್ಯಾಟರು? ದೇಶದಲ್ಲಿ ಕರೆಂಟ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕಲ್ಲಿದ್ದಲನ್ನ ಕಮ್ಮಿ ಮಾಡಿ ಕ್ಲೀನ್ ಎನರ್ಜಿ ಮಾಡಬೇಕು ಅಂದ್ರ ಕೇಂದ್ರ ಸರ್ಕಾರ NTPC ಸಂಸ್ಥೆ ಪ್ಲಾನ್ ಮಾಡಿರೋದಂತೂ ನಿಜ. ಇದಕ್ಕೋಸ್ಕರ ಸರ್ಕಾರದ ಜಿಲ್ಲೆಗಳನ್ನ ಗುರುತಿಸಿದ್ರು, 5 ಜಿಲ್ಲೆಗಳನ್ನ ಗುರುತಿಸಿದ್ರು. ಅದರಲ್ಲಿ ಸಾಗರದ ಬೇಸೂರು ಗ್ರಾಮದಲ್ಲಿ ಸುಮಾರು 1.5 ಇಂದ 2,000 ಎಕರೆ ಸರ್ಕಾರಿ ಭೂಮಿ ಇದೆ. ಅಲ್ಲಿ ಬಡಪಾಯಿ ರೈತರಿದ್ದಾರೆ, ಗೋಮಾಳ ಇದೆ. ಇನ್ನು ಪ್ಲಾಂಟ್ ತಂಪನ್ನ ಮಾಡೋದಕ್ಕೆ ಶರಾವತಿ ಹಿನ್ನೀರು ಕೂಡ ರೆಡಿ ಆಗ್ತಾ ಇದೆ. ಅದಕ್ಕೆ ಇವರ ಲಾಲಾರಸ ಸಾಗರದ ಕಡೆಗೆ ಸುರಿತಾ ಇದೆ. ಆದ್ರೆ ಇವರಿಗೆ ಆ ಜಾಗ ನಂಬ್ಕೊಂಡು ಬದುಕ್ತಿರೋ ಸಾವಿರಾರು ಕುಟುಂಬಗಳ ಹೊಟ್ಟೆ ಇವ್ರು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅಂತ ಸ್ವಲ್ಪ ಇತಿಹಾಸವನ್ನ ತಿರುಗಿಸಿ ನೋಡಿದ್ರೆ, ಇದೇ ಶರಾವತಿ ಪ್ರಾಜೆಕ್ಟ್ ಬಂದಾಗ ತಮ್ಮ ಜಮೀನು, ಮನೆ, ನೆಮ್ಮದಿ ಎಲ್ಲವನ್ನ ದೇಶದ ಹಿತಕ್ಕಾಗಿ ತ್ಯಾಗ ಮಾಡಿ ಬಂದವರು ಇವತ್ತು ಇದೇ ಬೇಸೂರಿನಲ್ಲಿ ನೆಲೆಸಿದ್ದಾರೆ. ಆ ಜನಕ್ಕೆ ಇವತ್ತಿನವರೆಗೂ ಸರಿಯಾಗಿ ಒಂದು ಹಕ್ಕು ಪತ್ರವನ್ನ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಹಾಗಿರ್ಬೇಕಾದ್ರೆ ಇವತ್ತು ಅದೇ ಜನರ ತಲೆ ಮೇಲೆ ಅಣುಸ್ಥಾವರವನ್ನ ತಂದು ಹಿಡ್ತೀವಿ ಅಂದ್ರೆ ಏನರ್ಥ? ಒಂದೇ ತಲೆಮಾರಿನಲ್ಲಿ ಜನರನ್ನ ಎಷ್ಟು ಸಲಿ ಅಂತ ನಿರಾಶ್ರಿತರನ್ನಾಗಿ ಮಾಡ್ತೀರಾ? ಇವ್ರ ಹೊಟ್ಟೆ ಮೇಲೆ ಹೊಡೆದೇ ನೀವು ದೇಶಕ್ಕೆ ಕರೆಂಟ್ ಕೊಡ್ಬೇಕಾ? ಮಲೆನಾಡಿನ ಜನರ ಜೀವನೋದ್ಧಾರಕ್ಕಾಗಿ ಹಸಿರು ಅಡಿಕೆ ತೋಟಗಳು, ಅಲ್ಲಿರುವಂತಹ ಭತ್ತದ ಗದ್ದೆಗಳನ್ನ ನಾಶ ಮಾಡಿ ಇಡೀ ಪ್ರಕೃತಿಯನ್ನೇ ವಿಕರಣದ ಆಪತ್ತಿಗೆ ತಳ್ಳೋಕೆ ಹೊರಟಿದಿರಲ್ಲ, ಇದಕ್ಕೆ ಯಾವ ಸೀಮೆ ಅಭಿವೃದ್ಧಿ ಅಂತ ಕರೀತಾರೆ? ನಾಳಿನ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ವಿಕಿರಣ ಸೋರಿದ್ರೆ, ಅಲ್ಲಿನ ಜನರಿಗೆ ಕ್ಯಾನ್ಸರ್ ಬಂದ್ರೆ, ಹುಟ್ಟೋ ಮಕ್ಕಳು ಅಂಗವೈಕಲ್ಯದಿಂದ ಹುಟ್ಟಿದ್ರೆ ಯಾರು ನೋಡ್ತಾರೆ? ಅಲ್ಲಿರುವಂತಹ ಎಸಿ ರೂಮಲ್ಲಿ ಕುತ್ಕೊಂಡಿರ್ತಾರಲ್ಲ ರಾಜಕಾರಣಿಗಳು, ಅವ್ರೇನಾದ್ರು ಬಂದು ಕಾಪಾಡ್ತಾರ? ಸದ್ಯ ಈಗ ಗಲಾಟೆ ಜೋರಾಗ್ತಿದೆ. ಹೀಗಾಗಿ ಸಂಸದರು ಮತ್ತೆ ಅಲ್ಲಿರುವಂತಹ ಒಂದಷ್ಟು ಜಿಲ್ಲಾಧಿಕಾರಿಗಳು ಬಂದ್ಬಿಟ್ಟು ಹೇಳ್ತಾರೆ, ಅಂತದ್ದೇನೂ ಇಲ್ಲ, ಇದೆಲ್ಲ ಬರೀ ವದಂತಿ, ಸರ್ಕಾರದ ಮುಂದೆ ಇಂಥದ್ದೇನು ಪ್ರಸ್ತಾವನೆ ಇಲ್ಲ ಅಂತ ಕತೆ ಹೇಳ್ತಿದ್ದಾರೆ. ಇದನ್ನೆಲ್ಲ ನಂಬೋದಕ್ಕೆ ಜನರನ್ನು ದಡ್ರು ಅಂದ್ಕೊಂಡಿದಾರ? ಒಳಗೊಳಗೆ ಕಂದಾಯ ಇಲಾಖೆಯಿಂದ ರಿಪೋರ್ಟ್ ತರಿಸ್ಕೊಂತಾರೆ. ಈಗ ಜನರು ಬೀದಿಗಿಳಿದ ತಕ್ಷಣ ಇವೆಲ್ಲ ವಂದತಿ ಅಂತ ನಟ್ಕಾಡ್ತಾರೆ. ಇದಕ್ಕೆ ಇವತ್ತು ಬೇಸೂರು ಗ್ರಾಮದ ಜನ ಮತ್ತೆ ಅಲ್ಲಿರುವಂತಹ ಒಂದಷ್ಟು ರೈತರು ಖಡಕ್ ಆಗಿ ಹೇಳ್ತಾ ಏನು ಹೋರಾಟಕ್ಕೆ ಇಳಿದಿದ್ದಾರೆ. ನಿಮ್ಮ ಬಾಯಿನ ಮಾತಿನ ಭರವಸೆ ನಮಗ್ ಬೇಡ, ಬದಲಾಗಿ ಈ ಯೋಜನೆ ಕಂಪ್ಲೀಟ್ ಆಗಿ ರದ್ದಾಗಿದೆ ಅಂತ ಲಿಖಿತವಾಗಿ ಆದೇಶ ಹೊರಡಿಸುವ ತನಕ ನಮಗೆ ನಮ್ಮ ಹೋರಾಟವನ್ನ ನಾವು ನಿಲ್ಸಲ್ಲ, ನಿಮಗೂ ನೆಮ್ಮದಿ ಕೊಡಲ್ಲ. ಅಭಿವೃದ್ಧಿ ಬೇಕು ನಿಜ, ಆದ್ರೆ ಅದಕ್ಕೋಸ್ಕರ ಮಲೆನಾಡಿನ ಪರಿಸರ ಮತ್ತೆ ಅಲ್ಲಿನ ಜನರ ಬದುಕನ್ನ ಬಲಿ ಕೊಡ್ಬೇಕಾ? ಜನರ ಬದುಕನ್ನ ಬಲಿ ಕೊಟ್ಟು ಮಾಡೋ ಇಂತ ವಿನಾಶಕಾರಿ ಅಭಿವೃದ್ಧಿ ಯಾರಿಗ್ ಬೇಕು? ಸರ್ಕಾರಕ್ಕೆ ಜನರ ಹಿತ ಮುಖ್ಯನಾ ಅಥವಾ ಆ ಬಂಡವಾಳಶಾಹಿಗಳ ಹಿತ ಮುಖ್ಯನಾ? ಕೊನೆದಾಗಿ ಹೇಳೋದಿಷ್ಟೇ, ದೇಶಕ್ಕೆ ಕರೆಂಟ್ ಬೇಕು ನಿಜ, ಆದ್ರೆ ಅದಕ್ಕೋಸ್ಕರ ಪ್ರತಿ ಸಲ ಮಲೆನಾಡಿನ ಬಡಪಾಯಿ ರೈತರೇ ಯಾಕೆ ಬಲಿಯಾಗ್ಬೇಕು? ಒಮ್ಮೆ ಶರಾವತಿ ಯೋಜನೆಗೆ ಸರ್ವಸ್ವವನ್ನ ಕಳೆದುಕೊಂಡು ಬೀದಿಗೆ ಬಿದ್ದ ಜನರಿಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ಹಾಗಿರ್ಬೇಕಾದ್ರೆ ಮತ್ತೆ ಅದೇ ಜನರ ತಲೆ ಮೇಲೆ ಅಣುಸ್ಥಾವರ ಬಾಂಬ್ ತಂದಿಡೋಕೆ ಹೊರಟಿರೋ ಈ ಸರ್ಕಾರ ನಡೆಯನ್ನ ಏನಂತ ಕರೀಬೇಕು? ಬಾಯಿ ಮಾತಿನ ಭರವಸೆಗಳನ್ನ ನಂಬಿ ಮಲೆನಾಡಿಗರು ಇನ್ಮುಂದೆ ಕೈ ಕಟ್ಟಿ ಅಂತೂ ಕೂರೋದಿಲ್ಲ ಅನ್ನೋದನ್ನ ನಾವೀಗಾಗ್ಲೇ ಹೋರಾಟದಿಂದ ಸಾಬೀತಾಗೋಗ್ಬಿಟ್ಟಿದೆ. ಸರ್ಕಾರ ಈಗ್ಲಾದ್ರೂ ಕಂಡ್ಬಿಡುತ್ತಾ ಈ ವಿನಾಶಕಾರಿ ಯೋಜನೆಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬಿಡುತ್ತಾ? ಕಾದ್ ನೋಡ್ಬೇಕಾಗಿದೆ. ಇನ್ನು ಅಭಿವೃದ್ಧಿ ಹೆಸರಲ್ಲಿ ಜನರ ಬದುಕನ್ನ ಬಲಿ ಕೊಡ್ತಿರೋ ಸರ್ಕಾರದ ಈ ಕಳ್ಳಾಟದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್